ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕಲಬುರಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೆಯ ಜನ್ಮದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 24 ಏಪ್ರಿಲ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಶಿಂದೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಜಡಿಯಪ್ಪ ಗೆದ್ಲಗಟ್ಟಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ರಾಜ್ಕುಮಾರ್ ಕುಲಕರ್ಣಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಭವಾನಿ ಸಿಂಗ್ ಎಂ ಠಾಕೂರ್, ಧರ್ಮಣ್ಣ ಧನ್ನಿ, ದಿನೇಶ್ ಮದಕರಿ, ಧರ್ಮರಾಜ ಜವಳಿ, ಸಿದ್ದರಾಮ್ ಹಂಚನಾಳ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ನಿರೂಪಣೆ ಮಾಡಿದರು. ಮೊದಲಿಗೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಕಾರ್ಪೊರೇಷನ್ ಕಮಿಷನರ್ ಅವಿನಾಶ್ ಶಿಂದೆ ಸೇರಿದಂತೆ ಇತರೆ ಅಧಿಕಾರಿಗಳು ಮತ್ತು ಕಸಾಪದ ಎಲ್ಲ ಪದಾಧಿಕಾರಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು. ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ತದನಂತರ ಕೇಕ್ ಕತ್ತರಿಸುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಂತರ ಶಾಸಕ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲಾ ಅತಿಥಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಪ್ರತಿಯೊಬ್ಬರಿಗೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟದ ಹಬ್ಬದ ಅಂಗವಾಗಿ ಜಯಂತಿ ಆಚರಣೆ ಆಗ್ತಾ ಇದೆ. ಈ ಒಂದು ಜಯಂತಿಯ ಶುಭಾಶಯಗಳು ಪ್ರತಿಯೊಬ್ಬರಿಗೆ ಕೋರಕ್ಕೆ ಇಷ್ಟಪಡ್ತೀನಿ. ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಾನು ಕರ್ನಾಟಕದವರು ಮತ್ತು ಕನ್ನಡದಲ್ಲಿ ಮತ್ತು ಒಬ್ಬರೇ ಸೂಪರ್ ಸ್ಟಾರ್ ಯಾರಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಅವರ ನಟನೆ ಮಾತ್ರ ಅಲ್ಲದೆ ಸೋಷಿಯಲ್ ಸೆಕ್ಟರ್ ಅಲ್ಲಿ ಅವ್ರದ್ದು ಇಂಪ್ಯಾಕ್ಟ್ ಬಹಳ ಹೆಚ್ಚಿದೆ. ನಮ್ಗೆ ಗೊತ್ತಿರೋ ಹಾಗೆ ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಯ ಚಲನಚಿತ್ರದಲ್ಲಿ ಅವರು ನಟ ಆಗಿ ಕೆಲಸ ಮಾಡಿರ್ಲಿಲ್ಲ. ಅವರು ಬರೀ ಒಬ್ಬ ಸೂಪರ್ ಸ್ಟಾರ್ ಮಾತ್ರ ಅಲ್ಲದೆ ನಮ್ಗೆ ನೆನಪಿರಬಹುದು ಬಹಳಷ್ಟು ಮಂದಿ, ನಾವೆಲ್ಲ ಶಾಲೆಯಲ್ಲಿ ಇದೆ, ವೀರಪ್ಪನವರವರಿಗೆ ಕಿಡ್ನಾಪ್ ಮಾಡುವಾಗ ದ ಎಂಟೈರ್ ಸ್ಟೇಟ್ ಅವ್ರದ್ದು ಒಂದು ಫ್ಯಾಂಡಮ್ ಫ್ಯಾನ್ ಫಾಲೋಯಿಂಗ್ ಎಷ್ಟು ಹೆಚ್ಚಿತ್ತು. 2006 ಅಲ್ಲಿ ಅವರ ನಿಧನ ಆಗೋದು ಒಂದು ಸಂದರ್ಭದಲ್ಲಿ ನಾವೆಲ್ಲ ಕಾಲೇಜ್ ಜಸ್ಟ್ ಎಂಟರ್ ಆಗಿರೋದು, ನಾವೆಲ್ಲರಿಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸಿದ್ರು. ಇಟ್ ವಾಸ್ ಅಬ್ಸಲ್ಯೂಟ್ ಮೋರ್ನಿಂಗ್ ಆಫ್ ದಿ ಎಂಟೈರ್ ಸ್ಟೇಟ್ ಅಂಡ್ ಲಾಸ್ ಟು ದ ಸ್ಟೇಟ್. ಅವರು ಐ ಥಿಂಕ್ ಮಲ್ಟಿಪಲ್ ಅವಾರ್ಡ್ಸ್ ಅವ್ರಿಗೆ ಸಿಕ್ಕಿದೆ. ಈಗಾಗಲೇ ಶಿವರಾಜ್ ಅವರು ಮಾತಾಡುವಾಗ ಬಾಬಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಗ್ಗೆ ಹೇಳ್ತಾ ಇದ್ರು. ಅವ್ರಿಗೆ ಬಹಳಷ್ಟು ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಸಿಕ್ಕಿದೆ, ಅವ್ರಿಗೆ ಪದ್ಮಭೂಷಣ್ ಸಿಕ್ಕಿದೆ, ಕರ್ನಾಟಕ ರತ್ನ ಸಿಕ್ಕಿದೆ, 11 ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ಒಬ್ಬರೇ ನಟ ಯಾರಂದ್ರೆ ಡಾಕ್ಟರ್ ರಾಜ್ಕುಮಾರ್. ಯಾವತ್ತೂ ಕೂಡ ಗಾತ್ರ
ಹುಟ್ಟಿ ಕರ್ನಾಟಕ ರಾಜ್ಯದ ಮೇರು ನಟನಾಗಿ ಬರೆದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಪ್ರಶಸ್ತಿಗಳನ್ನು, ಅವರು ಕೇವಲ ನಟರಲ್ಲ ಗಾಯಕ ಕೂಡ ಆಗಿದ್ದಂತಕ್ಕಂಥದ್ದು. ಅವರು ಯಾವುದೇ ಪಾತ್ರವನ್ನು ಕೂಡ ಅವರ ಭಕ್ತ ಕುಂಬಾರ ಆಗಲಿ, ಮಯೂರ ಆಗಲಿ, ಬಂಗಾರದ ಗುಡಿ ಆಗಲಿ, ಬಂಗಾರದ ಮನುಷ್ಯ ಆಗಲಿ, ಇವೆಲ್ಲ ಅನೇಕ ಚಿತ್ರಗಳನ್ನು ಸಮಯದ ಅಭಾವದಿಂದ ನಾನು ಹೆಚ್ಚಿಗೆ ಮಾತನಾಡಲಾರೆ. ಅವರನ್ನ ವೀರಪ್ಪನ ಅಪಹರಿಸಿದ್ರು ಕೂಡ ಎದೆಗುಂದನೆ ಕರ್ನಾಟಕದ ಜನರ ಒಂದು ನಿರೀಕ್ಷೆ ಮೇರೆಗೆ ದೇವರ ಆಶೀರ್ವಾದದಿಂದ ಅವರು ಬಿಡುಗಡೆ ಆಗಿ ಬಂದಿರತಕ್ಕಂಥದ್ದು ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮತ್ತು ಗೋಕಾಕ್ ಕನ್ನಡ ಚಳವಳಿಯಲ್ಲಿ ಕೂಡ ಅವರು ಭಾಗವಹಿಸಿರ್ತಕ್ಕಂಥದ್ದು, ಸಪೋರ್ಟ್ ಮಾಡಿರ್ತಕ್ಕಂಥದ್ದು, ಇವೆಲ್ಲವನ್ನ ಮರೆಯದೇ ಇರ್ತಕ್ಕಂಥ ದಿನ ಇವತ್ತು ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಮ್ಮ ವಿಜಯಕುಮಾರ್ ಎಲ್ಲ ಮಿತ್ರರು ಸೇರಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನನ್ನನ್ನು ವೇಟ್ ಮಾಡ್ತಾ ಇದ್ದಾರೆ, ದಯಮಾಡಿ ಕ್ಷಮಿಸಬೇಕು ಹೋಗ್ತಾ ಇದ್ದೀನಿ. ಇವತ್ತಿನ ದಿವಸ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜಯಂತಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾಡಳಿತದವರು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬಾ ಸಂತೋಷವಾಗಿದೆ ನಮ್ಮ ಸಂಘದವ್ರಿಗೆ. ಕಾರಣ ಇವರಿಷ್ಟು ಜವಾಬ್ದಾರಿ ಮೇಲೆ ತಗೊಂಡು ಮಾಡಿ ಇಷ್ಟೆಲ್ಲ ಅಭಿಮಾನಿಗಳು ಖುಷಿ ಪಡಿಸ್ಯಾರ ಅಂತೇಳಿ ಅದೊಂದು ದೊಡ್ಡ ಸಂತೋಷದ ಸುದ್ದಿ. ಅಂದ್ರೆ ಇನ್ನೊಂದು ಅವ್ರಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ಜಿಲ್ಲಾಡಳಿತದವ್ರಿಗೆ ಇದೇ ತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಾಡ್ರಿ. ಯಾಕಂದ್ರೆ ಅವರು ರಾಜ್ಯಕ್ಕೆ ದುನಿಯದೇ ಮಾಡ್ಯಾರ, ಗರೀಬರಿಗೆ ಅದು ಇದು ಏನ್ ಮಾಡ್ರಿ ನಿಮ್ಗೆಲ್ಲ ಗೊತ್ತದ. ನಿಮ್ಮ ಕಳಕಳಿಯಿಂದ ಕೇಳೋದೇನಂತಂದ್ರೆ ಮುಂದಿನ ಸಲ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ನೀವು ಇದೇ ತರ ಆಚರಿಸ್ರಿ, ಡಾಕ್ಟರ್ ರಾಜ್ಕುಮಾರ್ ಬರ್ತ್ಡೇ ನೀವು ಇದೇ ತರ ಆಚರಿಸ್ರಿ. ಇನ್ನು ಅನೇಕ ದೊಡ್ಡ ಯಾವ್ದ್ರ ಜಾಗದಲ್ಲಿ ಮಾಡೋಣ, ಸಾರ್ವಜನಿಕರಿಗೆ ಜಮಾಸಮು, ಯಾವ ಒಳ್ಳೆ ಒಂದು 3-4 ದಿನ ಕಂಟಿನ್ಯೂ ಕಾರ್ಯಕ್ರಮ ಮಾಡಮು, ಮಕ್ಕಳಿಗೆ ಸ್ಪರ್ಧೆ ಕಾರ್ಯಕ್ರಮ ಇಡಮು. ತಾವು ಮನ್ಸು ಮಾಡಿದ್ರೆ ಏನೋ ಆತ ಸರ್ ಜಿಲ್ಲಾಡಳಿತದವರು ಹಾಗೂ ಜಿಲ್ಲಾಧಿಕಾರಿ ಮೇಡಮ್ ತಾವು ಸಂಪರ್ಕ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಒಂದು ಪುತ್ಥಳಿ ಕೂಡಿಸಲು ಅವಕಾಶ ಮಾಡಿಕೊಡ್ಬೇಕು. ಒಂದೆಲ್ಲರ ಡಾಕ್ಟರ್ ರಾಜ್ ಸರ್ಕಲ್ ಅಂತ ಮಾಡಿ ಪ್ರತಿ ಸಲ ಹುಟ್ಟಿದ ಬಾಲ್ಯ ಆಚರಣೆ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಾವು ಅಭಿಮಾನಿಗಳು ಎಲ್ಲಿಂದೇ ಮೆರವಣಿಗೆ ಹೋಯ್ದ್ರು ಬಿ ಆ ಒಂದು ಪುತ್ಥಳಿ ಅದಪ್ಪ ಅಲ್ಲಿ ಹೋಗಿ ಹಾರ ಹಾಕಂಬೋದು ಒಂದು ಸಂತೋಷ ಸುದ್ದಿ ಆಯ್ತು ನಮ್ಗೆ. ಹೀಗಾಗಿ ಎಲ್ಲ ಆಫೀಸರ್ಗಳು ಕೂಡಿ ಜಿಲ್ಲಾಧಿಕಾರಿ ಮೇಡಮ್ ಅಲ್ಲಿ, ಕಾರ್ಪೊರೇಷನ್ದವ್ರಾಗಲಿ, RC ಸಾಹೇಬ್ರಲ್ಲಿ, ಜಿಲ್ಲಾ ಆಡಳಿತದವ್ರಿ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಸಲುವಾಗಿ ಒಂದು ಟೈಮ್ ತಕೊಂಡು ಒಂದು ಡಾಕ್ಟರ್ ರಾಜ್ ಸರ್ಕಲ್ ಅಂತ ಮಾಡಿ ಅವ್ರ ಪುತ್ಥಳಿ ಸ್ಥಾಪನೆ ಮಾಡಬೇಕಾಗಿ ನಮ್ಮ ಸಂಘದ ಕಡೆಯಿಂದ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು. ಕನ್ನಡದ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜಯಂತಿ ಕಾರ್ಯಕ್ರಮವನ್ನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾಡಳಿತ ಕಲಬುರಗಿ ಹಾಗೂ ಸ್ಥಳೀಯ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಕುಮಾರ್ ಗಾನಲಹರಿ, ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಚಿತ್ರಗೀತೆಗಳನ್ನ ಆರ್ಕೆಸ್ಟ್ರಾ ಟೀಮ್ನಿಂದ ಹಲವಾರು ಹಾಡುಗಳನ್ನ ಆಡಿಸಲಾಯಿತು. ಅದರ ಮಧ್ಯದಲ್ಲಿ ಎಷ್ಟೊಂದು ಜನ ಅಭಿಮಾನಿಗಳು ಹಾಗೂ ಕೆಲವೊಂದು ಸಿಂಗರ್ಸು ಅವರು ಸಹ ಸ್ವಯಂ ಪ್ರೇರಿತವಾಗಿ ವೇದಿಕೆ ಹತ್ತಿ ತಮ್ಮ ಇಷ್ಟದ ಹಾಡುಗಳನ್ನ ಆಡಿ ರಾಜ್ಕುಮಾರ್ ಜಯಂತಿಯನ್ನ ಸಂಭ್ರಮಿಸಿದ್ದಾರೆ. ಈ ರಾಜ್ಕುಮಾರ್ ಜಯಂತಿಗೆ ಸಹಕರಿಸಿದ ಎಲ್ಲರಿಗೂ ವಾರ್ತಾ ಇಲಾಖೆ ಕಡೆಯಿಂದ ಧನ್ಯವಾದಗಳು. ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ದಿವಂಗತ ಸಿದ್ದರಾಮಪ್ಪ ಒಳಕೇರಿ ಅವರ 6ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಜಗತ್ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ದಿವಂಗತ ಸಿದ್ದರಾಮಪ್ಪ ಒಳಕೇರಿ ಅವರ 6ನೆಯ ಪುಣ್ಯ ಸ್ಮರಣೆಯ ಅಂಗವಾಗಿ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ದಿವಂಗತ ಸಿದ್ದರಾಮಪ್ಪ ಒಳಕೇರಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಅಂಬಾರಾಯ್ ಅಷ್ಟಗಿ, ವಿಶಾಲ್ ಧರ್ಗಿ, ಪವನ್ ಒಳಕೇರಿ, ರಾಜೀವ್ ಜಾನೆ, ಮಾಜಿ ಮಹಾಪೌರರಾದ ಮಲ್ಲಮ್ಮ ಒಳಕೇರಿ, ಗಣೇಶ್ ಒಳಕೇರಿ, ಸಂಜೀವಿನಿ ಗಣೇಶ್ ಒಳಕೇರಿ, ಗೀತಾ ಒಳಕೇರಿ, ಮಾಣಿಕ್ ಒಳಕೇರಿ, ಭವಾನಿ ಒಳಕೇರಿ, ಶ್ರೀನಿವಾಸ್ ಲಾಖೆ, ದೇವೇಂದ್ರ ಸಿನ್ನೂರ್, ದಿನೇಶ್ ದೊಡ್ಡಮನಿ, ಈಶ್ವರ್ ಫರತಾಬಾದ್, ಶ್ರೀನಾಥ್ ಡೋರ್ನಳ್ಳಿ, ಮಂಜುನಾಥ್ ನಾಲ್ವಾರ್ಕರ್, ಅರವಿಂದ್ ನಾಟಿಕಾರ್, ದೀಪಕ್ ಶಹಪುರ್ಕರ್, ನಾಗನಾಥ್ ನಾಲ್ವಾರ್ಕರ್, ಅನಿಲ್ ಜಾಲಗಾರ್, ಪವನ್ ಕರಣಕೋಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಭವಾನಿ ಸಿಂಗ್ ಎಂ ಠಾಕೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮೊದಲಿಗೆ ಒಳಕೇರಿ ಪರಿವಾರದವರು ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿದರು. ನಂತರ ದಿವಂಗತ ಸಿದ್ದರಾಮಪ್ಪ ಒಳಕೇರಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಅದೇ ರೀತಿ ಮಕ್ತಂಪುರ ಬಡಾವಣೆಯಲ್ಲಿಯೂ ಕೂಡ ದಿವಂಗತ ಸಿದ್ದರಾಮಪ್ಪ ಒಳಕೇರಿ ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅತಿಥಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು.
ಇವತ್ತು ನಮ್ಮೆಲ್ಲ ಹಿರಿಯರು, ನಮ್ಮ ಸಮಾಜದ ಮಾರ್ಗದರ್ಶಕರು, ಕಲಬುರಗಿಯ ಮಾಜಿ ಪೂಜ್ಯ ಮಹಾಪೌರರಾದಂಥ ಮತ್ತು ಇಡೀ ಜಿಲ್ಲೆಯಲ್ಲ ನಾಡಿನಲ್ಲೇ ಸಿದ್ದರಾಮ ಮ್ಯಾನೇಜರ್ ಅಂದ್ರೆ ಪ್ರಸಿದ್ಧಿ ಪಡೆದಿರತಕ್ಕಂಥ ನಮ್ಮ ಸಿದ್ದರಾಮಪ್ಪ ಒಳಕೇರಿಜಿಯವರ 6ನೇ ಪುಣ್ಯ ಸ್ಮರಣೆ ಎಂದು ಅವರಿಗೆ ನಾವು ಶತ ಕೋಟಿ ನಮನಗಳನ್ನು ಸಲ್ಲಿಸ್ತೀವಿ ಎಲ್ಲರೂ. ಜೊತೆಗೇ ಅವರ ಆದರ್ಶ ತತ್ವ, ಅವರ ಕುಟುಂಬ ವರ್ಗದವರು ನಾವು ಎಲ್ಲರೂ ಸೇರಿ ಜೀವಂತವಾಗಿಡೋದ್ರ ಮೂಲಕ ಆ ಒಂದು ವಿಚಾರಗಳ ಮೇಲೆ ನಡೀತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಸಿದ್ದರಾಮ ಮ್ಯಾನೇಜರ್ ಅವರು ಒಬ್ಬ ವ್ಯಕ್ತಿ ಆಗಿರಲಿಲ್ಲ, ಒಂದು ಶಕ್ತಿಯಾಗಿದ್ರು. ನಾವು ಸಣ್ಣವರಿದ್ದಾಗ ಎಲ್ಲನ ಏನನ ದಲಿತರ ಮೇಲೆ ದೌರ್ಜನ್ಯ ಆದಾಗ, ಅಟ್ರಾಸಿಟಿ ಆದಾಗ ಅಥವಾ ಸಮಸ್ಯೆ ಆದಾಗ ಸಿದ್ದರಾಮ ಮ್ಯಾನೇಜರ್ ಬರ್ತಾರಪ್ಪ, ಇದು ಏನು ಮಾಡಬಾರ್ದು, ಏನು ಮಾತಾಡಬಾರ್ದು ಅಂತಕ್ಕಂಥ ಒಂದು ಹೆಮ್ಮೆಯ ನಾಯಕರು. ಅನಂತರ ದಲಿತ ಚಳವಳಿಗಳು ಬಂದು ಮತ್ತು ಬೇರೆ ಬೇರೆ ಸಂಘಟನೆಗಳು ಬಂದು. ಆದರೆ ಮೊದಲು ಮೊಗ ಸಾಹೇಬರು ಹೋರಾಟ ಮಾಡೋದ್ರ ಜೊತೆಗೇ ಸಿದ್ದರಾಮ ಮ್ಯಾನೇಜರ್ ಅವರು ಅಂದ್ರೆ ಕಲಬುರಗಿಗೆ ಒಂದು ಶೆಲ್ಟರ್ ಇತ್ತು. ಎಲ್ಲ ಇಡೀ ಜಿಲ್ಲೆಯ ನೊಂದವರಿಗೆ, ಶೋಷಿತರಿಗೆ ಅವರು ಆಶ್ರಯದಾತರಾಗಿದ್ರು. ಎಲ್ರಿಗೆ ಏನೇ ಕಷ್ಟ ಅಂತ ಬಂದ್ರು ಕೂಡ ಸಹಾಯ ಸಹಕಾರ ಮಾಡ್ತಕ್ಕಂಥ, ಅಭಯ ಹಸ್ತ ನೀಡತಕ್ಕಂಥ ವ್ಯಕ್ತಿತ್ವ ಮ್ಯಾನೇಜರ್ ಸಾಹೇಬ್ರದಿತ್ತು. ನಾವು ಅವ್ರ ಬಗ್ಗೆ, ಸಿದ್ದರಾಮ ಮ್ಯಾನೇಜರ್ ಅಂತಂದ್ರೆ ಅವ್ರ ಬಗ್ಗೆ ಮಾತಾಡೋದಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ, ಅವ್ರ ಮಕ್ಕಳು ಸಮಾನ ನಾವು. ಇವತ್ತು ನಮ್ಮ ಸಮಾಜದಲ್ಲಿ ಏನಾದರೂ ಸಿದ್ದರಾಮಪ್ಪ ಒಳಕೇರಿ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಗುರುತಿಸ್ಬೇಕಂತ ವ್ಯಕ್ತಿ ಅಂದ್ರೆ ಒಂದು ನಾವು ಅಂತೇವಲ್ಲ ಬ್ರ್ಯಾಂಡ್ ಅಂತೇಳಿ, ಆ ಬ್ರ್ಯಾಂಡ್ ತರ ಅವರು ಜಗತ್ ಸುಂದರ ನಗರ ಇಡೀ ಗುಲ್ಬರ್ಗಾದಲ್ಲಿ ಒಂದು ಬ್ರ್ಯಾಂಡ್ ತರ ಇದ್ರು ಅವರು. ಅವ್ರ ಮಾರ್ಗದರ್ಶಕ ಮೇಲೆ ಇವತ್ತು ನಾವೆಲ್ಲರೂ ಅವ್ರ ಮಾರ್ಗದರ್ಶನ ನಡೀತಾ ಇದ್ದೇವೆ. ಅವ್ರ ಸಮಾಜಕ್ಕೆ ಬಹಳಷ್ಟು ಸೇವೆ ಮಾಡಿದ್ದಾರೆ, ಬಹಳ ಸಮಾಜಕ್ಕೆಲ್ಲ ಕೊಡುಗೆ ಕೊಟ್ಟಿದ್ದಾರೆ. ಅವರಷ್ಟು ನಮ್ಗೆ ಕೊಡೋದಾಗಲ್ಲ, ಬಟ್ ಅವ್ರು ಸದಾ ಅವ್ರ ಆಶೀರ್ವಾದ ಯಾವಾಗ ಸದಾ ನಮ್ಮ ಮೇಲೆ ಇರ್ತದೆ. ಅವ್ರು ಯಾವಾಗೂ ಅವ್ರು ಹಾಕಿರುವ ಮಾರ್ಗದರ್ಶನ ಮೇಲೆ ಎಲ್ಲರೂ ನಡೀತೇವೆ ಅಂತ ಈ ಸಂದರ್ಭದಲ್ಲಿ. ಇಂದು 6ನೇ ಪುಣ್ಯಸ್ಮರಣೆ ಶ್ರೀ ಸಿದ್ದರಾಮಪ್ಪ ಒಳಕೇರಿ ಅವರನ್ನು ಕಲಬುರಗಿ ಜಿಲ್ಲೆ ಅಲ್ಲ ಎಲ್ಲ ಕಡೆಗೂ ಸಿದ್ದರಾಮ ಮ್ಯಾನೇಜರ್ ಅಂತೇಳಿ ಅವರಿಗೆ ಗುರುತಿಸ್ತಿದ್ರು. ಅವರು ನಮ್ಮ ಚಿಕ್ಕಪ್ಪವರು ಸಮಾಜದ ಯಾವುದೇ ಕೊಂದು ಕೊರತೆಗಳು, ಸಮಸ್ಯೆಗಳು, ಗ್ರಾಮೀಣ ಭಾಗ ಆಗಿರ್ಬೋದು, ಸಿಟಿ ಆಗಿರ್ಬೋದು, ನಗರದಲ್ಲಿ ಆಗಿರ್ಬೋದು, ಏನೇ ಸಮಸ್ಯೆ ಇದ್ರೂ ಸಮಾಜದ ಬಗ್ಗೆ ಯಾವಾಗಲೂ ಅವರಿಗೆ ಬಹಳ ಕಳಕಳಿ ಇತ್ತು. ಅದರ ಜೊತೆ ಯಾರಾದರೂ ಸಮಸ್ಯೆ ತಗೊಂಡು ಬಂದರು, ಅದು ಯಾವುದೇ ಸಮಸ್ಯೆ ಇಲ್ಲ, ಅದು ಆಸ್ಪತ್ರೆ ಇರಲಿ, ಅವ್ರ ವೈಯಕ್ತಿಕ ಇರಲಿ, ಮದುವೆ ಮುಂಜಿಗಳು ಇರಲಿ, ಏನೇ ಇದ್ರ ಬಿ ಸಮಸ್ಯೆ ಒಳಗಿದ್ರು ಅಂದ್ರೆ ಮೊದಲು ಅವ್ರ ಸಮಸ್ಯೆಗಳ ಪರಿಹಾರ ಮಾಡೋದಕ್ಕೆ ಅವರು ಮುಂಚೂಣಿಯಾಗಿ ಬಂದು ನಿಂತು ಕೇಂದ್ರ ಮಾಡ್ತಿರು. ಅವರು ಬರೀ ಕೇವಲ ಸಹಾಯ ಅಷ್ಟೇ ಅಲ್ಲ, ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳು, ಅವರ ಕುಟುಂಬದ ಸಮಸ್ಯೆಗಳು, ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಕ್ಕಂಥವ್ರು. ಈ ನಮ್ಮ ಜಗತ್ ಸುಂದರ್ ನಗರ ಬಡಾವಣೆಯ ಒಂದು ಪಂಚರಾಗಿ ಅವರು ಅನೇಕ ವರ್ಷ ಸೇವೆ ಮಾಡಿದ್ರೆ ಇವತ್ತಿನ ದಿವಸ ನಮ್ಮ ಈ ಒಂದು ಅಂಬೇಡ್ಕರ್ ಮೂರ್ತಿ ಸ್ಥಳ ಆಗಿರ್ಬೋದು, ಬೌದ್ಧ ಮೂರ್ತಿ ಕುಂದಿಸೋ ಸಲುವಾಗಿ ಜಾಗ ಆಗಿರ್ಬೋದು, ಇವೆಲ್ಲದಕ್ಕ ಹೋರಾಟ ಮಾಡಿದಿರ್ತಕ್ಕಂಥ ಅದು ಯಾರಾದರೂ ಇದ್ರೆ ಸಿದ್ದರಾಮಪ್ಪ ಒಳಕೇರಿ ನಮ್ಮ ಚಿಕ್ಕಪ್ಪವರು. ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳು, ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಒಳಗ ನಮ್ಮ ಸೋದರರಾಗಿರ್ಬೋದು, ನಮ್ಮ ಸೋದರಿಯರಾಗಿರ್ಬೋದು, ನಮ್ಮ ಬಂಧು ಒಳಗ ಎಲ್ಲರೂ ಅವರ ಒಂದು ಮಾರ್ಗದರ್ಶನ ಮೇಲೆ ಸಮಾಜ ಸೇವೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಇತ್ತು ಅಂತಂದ್ರೆ ಅಥವಾ ಒಳ್ಳೆ ಕಾರ್ಯ ಇತ್ತು ಅಂದ್ರೆ ಅದು ಹೆಚ್ಚು ಕಡಿಮೆ ನಮ್ಲಿಂದ ಮಿಸ್ ಆಗ್ಬೋದು ಒಳಕೇರಿ ಕುಟುಂಬಸ್ಥರಿಂದ. ಆದ್ರೆ ಯಾರೇ ಸಮಸ್ಯೆ ಒಳಗಿದ್ರು ಅಂತಂದ್ರೆ ಸಣ್ಣ ಮಕ್ಕಳು ಹಿಡ್ಕೊಂಡು ಸಿದ್ದರಾಮಪ್ಪ ಒಳಕೇರಿ ಅವರವರೆಗೆ ಎಲ್ಲಾ ರೀತಿಯ ಒಂದು ಸಹಾಯ ಮಾಡಿರ್ತಕ್ಕಂಥ ಕುಟುಂಬ. ಆ ಕುಟುಂಬದ ಹಿರಿಯರಾಗಿರ್ತಕ್ಕಂಥ ಚಿಕ್ಕಪ್ಪವರು ಇವತ್ತಿನ ದಿವಸ 6ನೇ ಪುಣ್ಯ ಸ್ಮರಣೆ ಇದೆ. ಆದ್ರಿಂದ ಇವತ್ತು ಕಲಬುರಗಿ ನಗರದ ಎಲ್ಲಾ ಬಡಾವಣೆಯ ಹಿರಿಯರು ಬಂದಿದ್ದಾರೆ. ಅವರೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಇವತ್ತಿನ ದಿವಸ ನಮ್ಮ ತಂದೆಯವರಾಗಿರೋಂಥ ದಿವಂಗತ ಶ್ರೀ ಸಿದ್ದರಾಮಪ್ಪ ಒಳಕೇರಿ ಗುಲ್ಬರ್ಗ ಮಾಜಿ ಮಹಾಪೌರರಾಗಿದ್ದು, ಇವತ್ತು ನಮ್ಮ ತಂದೆಯವರ 6ನೆಯ ಪುಣ್ಯಸ್ಮರಣೆ ಇವತ್ತು ಕಾರ್ಯಕ್ರಮ ಅಂಗವಾಗಿ ನಮ್ಮ ಹಿರಿಯರು ಎಲ್ಲ ಅಣ್ಣಂದಿರು, ತಮ್ಮಂದಿರು, ಹಿರಿಯರು, ಆತ್ಮೀಯ ಮಿತ್ರರು ಎಲ್ಲರೂ ಕೂಡ ಎಲ್ಲ ಓಣಿಯ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಅವರು ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಕುಟುಂಬದ ಸದಸ್ಯರಾಗಿಂತ ನಮ್ಮ ಅಣ್ಣನಾಗಿರುತ್ತ ಪವನ್ ಒಳಕೇರಿ ಅಣ್ಣರು, ಸಂಪತ್ ಒಳಕೇರಿಯವರು,
ಸಂಜು ಕುಮಾರ್ ಹೊಳಕೇರಿಯವರು, ನನ್ನ ಧರ್ಮಪತ್ನಿ, ನಮ್ಮ ತಮ್ಮ, ನಮ್ಮ ಅಕ್ಕ ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ನಮ್ಮ ತಂದೆಯವರನ್ನ ಇವತ್ತು ನಾವು ತುಂಬ ಮಿಸ್ ಮಾಡ್ಕೋತೀನಿ. ಯಾಕಂದರೆ ಸಮಾಜ ಸೇವೆಯಲ್ಲಿ ನಮ್ಮ ತಂದೆಯವರು ಎತ್ತು ನಿಂತ ಕೈ ಅಂತ ಎಲ್ಲರೂ ಬಾಯಿಂದಾನೇ ಹೇಳ್ತಾರೆ, ನಾನು ಹೇಳಬೇಕಾಗಿಲ್ಲ. ಅವರು ಮಾಡಿರೋ ಸೇವೆಯಲ್ಲಿ ನಮ್ಮ ಇಡೀ ಕುಟುಂಬನೇ, ನಮ್ಮ ಅಣ್ಣವರಾಗಿರ್ಬೋದು, ನಮ್ಮ ಬಾಬಿ ಆಗಿರ್ಬೋದು, ನಮ್ಮ ಅಣ್ಣ ತಮ್ಮಕಿ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ನಮ್ಮ ತಾಯಿಯವರಾಗಿರ್ಬೋದು, ಎಲ್ಲರೂ ಕೂಡ ನಾವು ಜನರ ಸೇವೆ ಮಾಡಲಿಕ್ಕೆ ಸದಾ ಯಾವಾಗಲೂ ಸಿದ್ಧರಾಗಿರ್ತೇವೆ. ಅರ್ಧ ರಾತ್ರಿ ಕೂಡ ಜನ ಬಂದ್ರೆ ಅವ್ರ ಸೇವೆಗೋಸ್ಕರ ಎಲ್ಲ ಫ್ಯಾಮಿಲಿದವ್ರು ಎಲ್ಲರೂ ಕೂಡ ಇರ್ತೇವೆ ಅಂತೇಳಿ ನಾನು 2 ಮಾತನ್ನು ಮಾಡ್ತೇನೆ. ಧನ್ಯವಾದ. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ನವೀಕರಣ ಕಾಮಗಾರಿ ಕಳಪೆ ಮಟ್ಟದ್ದಾಗಿದ್ದು ಕೂಡಲೇ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲಬುರಗಿ ನಗರದಲ್ಲಿ ಇರುವ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ನವೀಕರಣಕ್ಕೆ 4,80,00,000 ಖರ್ಚು ಮಾಡಲಾಗಿದ್ದು, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೇಲ್ಛಾವಣಿಯ ಪಿಒಪಿ ಬಿದ್ದಿದೆ. ವೇದಿಕೆಯ ಮೇಲೆ ಅತಿಥಿಗಳಿಗೆ ಕುಳಿತುಕೊಳ್ಳಲು ಆಸನ ಇಲ್ಲ, ಯಾವುದೇ ರೀತಿಯ ಕುಡಿಯುವ ನೀರಿನ ಸೌಲಭ್ಯವಿಲ್ಲ, ಫ್ಯಾನ್ ಕೂಡ ಇಲ್ಲ, ಶೌಚಾಲಯಕ್ಕೆ ಬೀಗ ಹಾಕಿದ್ದು ಕುಂದುಕೊರತೆ ಎದ್ದು ಕಾಣುತ್ತಿದೆ. ಈ ಕಾಮಗಾರಿ ಕಳಪೆ ಮಟ್ಟದ್ದಾಗಿದ್ದು ಕೂಡಲೇ ಗುತ್ತಿಗೆದಾರರ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ಸಾರ್ವಜನಿಕರ ಕುಂದುಕೊರತೆ ಈಡೇರಿಸುವ ಬಗ್ಗೆ ಮತ್ತು 4,80,00,000 ರೂಪಾಯಿ ಖರ್ಚು ಮಾಡಿರುವ ವೆಚ್ಚದ ವಿವರದ ಮಾಹಿತಿ ನೀಡುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಚಿನ್ ಫರಹತಾಬಾದ್, ಸುರೇಶ್ ಹನುಗುಡಿ, ಅಕ್ಷಯ್, ಗುಡ್ಡು ಸಿಂಗ್, ಅಣವೀರ್ ಪಾಟೀಲ್, ಶಿವಕುಮಾರ್ ಯಾದವ್, ಪಿಂಟು ಜಮಾದಾರ್, ಹುಲಿಕಂಠ, ಮಲ್ಲು, ದರ್ಶನ್, ಶ್ರೀಮಂತ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತು ಉಪ DC ಅವರಿಗೆ ನಾವು ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಮನವಿ ಪತ್ರ ಕೊಡುವ ಉದ್ದೇಶ ಏನಂತಂದರೆ, ಕಲಬುರಗಿ ನಗರದಲ್ಲಿ ಏನು ಎಸ್.ಎಂ. ಪಂಡಿತ ರಂಗಮಂದಿರದ ಏನು ನವೀಕರಣ ಏನು ಕೆಲಸ ಮಾಡಿದ್ದಾರೆ, ಕಾಮಗಾರಿ ಮಾಡಿದ್ದಾರೆ, ಆ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅನ್ನೋದಂಥದ್ದು ಇವತ್ತು ನಮಗೆ ಕಂಡು ಬಂದಿದೆ. ಯಾಕಂತಂದರೆ ಏನು ಒಂದು ವಾರ ಹಿಂದ್ಗಡೆ, ಏನು 3-4 ದಿನ ಹಿಂದ್ಗಡೆ ಏನಾಗಿತ್ತು ಅಂತಂದರೆ, ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಏನು ಆ ಮ್ಯಾಗಿಂದು ಏನು ಸೀಲಿಂಗ್ ಇರ್ತದೆ, ಆ ಸೀಲಿಂಗನ್ನು ಕಾರ್ಯಕ್ರಮದ ಸಾರ್ವಜನಿಕರ ಮೇಲೆ ಬಿದ್ದೋಗಿದೆ. ಮತ್ತು ಅಲ್ಲಿ ಕುಡಿಯೋ ನೀರಿಲ್ಲ, ಮತ್ತು ಶೌಚಾಲಯಕ್ಕೆ ಕೀಲಿ ಇದೆ, ಮತ್ತು ಅಲ್ಲಿ ವೇದಿಕೆ ಮೇಲೆ ಇರುವಂತಹ ಅತಿಥಿಗಳಿಗೆ ಯಾವುದೇ ರೀತಿಯಿಂದ ಕುರ್ಚಿಗಳಿಲ್ಲ, ಮತ್ತು ಅಲ್ಲಿ ಟೀ ಟೇಬಲ್ಗಳಿಲ್ಲ, ಮತ್ತು ಅಲ್ಲಿ ಫ್ಯಾನ್ಗಳಿಲ್ಲ. ಸುಮಾರು 100 ಸಮಸ್ಯೆಗಳಿದೆ. ಆದರೆ ಅದಕ್ಕೆ ಖರ್ಚು ಎಷ್ಟು ಮಾಡಿದ್ದಾರೆ ಅಂದರೆ 4,80,00,000 ಖರ್ಚು ಮಾಡಿದ್ದಾರೆ. ಆದರೆ ಅಲ್ಲಿ ಯಾವುದೂ ಸೌಲಭ್ಯಗಳಿಲ್ಲ. ಅದಕ್ಕೆ ದಯವಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ನೀವು ಏನು ಹೇಳಿದ್ರಿ, ನವೀಕರಣ ಮಾಡಿದ್ದೇವೆ ಅಂತಂದರೆ ನವೀಕರಣದಲ್ಲಿ ಎಲ್ಲ ಬೇಕು. ನಮಗೆ ಕುರ್ಚಿಗಳು, VIP ಕುರ್ಚಿಗಳು ಕೊಡಬೇಕು, ಕಾರ್ಯಕ್ರಮದಲ್ಲಿ ನಮಗೆ ನೀರು ಕೊಡಬೇಕು, ಫ್ಯಾನ್ ಕೊಡಬೇಕು, ಶೌಚಾಲಯ ನೀಡಬೇಕು ಅನ್ನೋದಿದ್ದಾರೆ. ಅಲ್ಲಿ ಎಲ್ಲ ಇದ್ರೂ ಅಲ್ಲಿ ಯಾವುದೇ ರೀತಿಯಿಂದ ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಇದು ಒಂದು ಮನವಿ ಇಟ್ಕೊಂಡು ಇವತ್ತು ನಾವು ಬಂದಿದ್ದೇವೆ. ಅಲ್ಲಿ ನಮಗೆ ಏನು ಇವತ್ತು ಏನು ಸೀಲಿಂಗ್ಗೆ ಇವತ್ತು ಮಂದಿ ಮೇಲೆ ಬಿದ್ದಿದೆ ಅಂತಂದರೆ ಅದು ಎಲ್ಲ ಕಾಮಗಾರಿ ಕಳಪ ಕಾಮಗಾರಿ ಆಗಿದೆ ಅನ್ನೋದಂತ ಕಂಡು ಬರ್ತದೆ. ಅದಕ್ಕೆ ಕೂಡಲೇ ಇವತ್ತು ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಮತ್ತು ಯಾವ ಇಲಾಖೆಯಿಂದ ಇದು ಕಾಮಗಾರಿ ಆಗಿದೆ ಅವರಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆ ಗುತ್ತೇದಾರಿಗೆ ಏನು ಕಾಂಟ್ರಾಕ್ಟರ್ ಇದ್ದಾರೆ ಆ ಕಾಂಟ್ರಾಕ್ಟರ್ ಲೈಸೆನ್ಸ್ ರದ್ದು ಮಾಡಬೇಕು, ಅವ್ರ ಮೇಲೆ ಅವರಿಗೆ ಕಠಿಣ ಕ್ರಮ ತಗೋಬೇಕು ಅಂತಂದು ಇವತ್ತು ನಾವು ಒಂದು ಮನವಿ ಕೊಡ್ತಾ ಇದ್ದೇವೆ. ಕೂಡಲೇ ಅದರ ಬಗ್ಗೆ ಆಕ್ಷನ್ ತಗೋಬೇಕು. ಯಾಕಂತಂದ್ರೆ ಅಲ್ಲಿ ಸುಮಾರು ಜನ 365 ದಿನದಲ್ಲಿ 200 ದಿನ ಕಾರ್ಯಕ್ರಮ ಅಲ್ಲಿ ನಡೀತಾ ಇದ್ದೇವೆ. ಆದರೆ ಅಲ್ಲಿ ಕುರ್ಚಿಯ ಖಾಲಿ VIP ಕುರ್ಚಿ ಇರ್ಬೋದು, ಮತ್ತು ಅಲ್ಲಿ ಟೀ ಟೇಬಲ್ ಇರ್ಬೋದು, ಅಲ್ಲಿ ಸುಮಾರು ಜನ ಹೊರಗಿನ ಫ್ಯಾನ್ ತರಿಸುವಂಥದ್ದು ಇವತ್ತು ಪಬ್ಲಿಕ್ ಸಿಟಿಲಿಂದ ಹೊರಗಿನ ತರಿಸ್ತಾ ಇದ್ದಾರೆ. ನಾವು ಎಷ್ಟು ದುಡ್ಡು ಕಟ್ಟಬೇಕು ರಂಗಮಂದಿರಕ್ಕೆ ದುಡ್ಡು ಕಟ್ತಾ ಇದ್ದೀವಿ, ಆದ್ರೆ ಸಾಮಾನುಗಳು ಏನು ಅವ್ರು ನಮಗೆ ಸವಲತ್ತು ಕೊಡ್ತಾ ಇಲ್ಲ, ಅದೆಲ್ಲ ಹೊರಗಿನ ತರಂತ ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಬಹಳ ಬೇಜಾರಿನಿಂದ ಹೇಳ್ತಾ ಇದ್ದೇವೆ. ಆ ರಂಗಮಂದಿರದಲ್ಲಿ ಏನು 4,80,00,000 ಹೊಸ ರಂಗಮಂದಿರ ಆಗೋದಕ್ಕೆ ಅದಕ್ಕೆ ನವೀಕರಣ ಮಾಡಿದ್ದಾರೆ. ಅಷ್ಟು ದುಡ್ಡದಲ್ಲಿ 4,80,00,000 ಹೊಸ ರಂಗಮಂದಿರ ಆಗಬೇಕು. ಆದರೆ ಅವರು 4,80,00,000 ನವೀಕರಣ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಿಂದ ಸವಲತ್ತುಗಳೆಲ್ಲ ಕಳಪ ಮಟ್ಟದಾಗಿದೆ ಅಂತಂದು ನಾನು ಎದಿತಟ್ಟಿ ಹೇಳುತ್ತೇನೆ. ಅದಕ್ಕೆ ಕೂಡಲೇ ಅದರ ಬಗ್ಗೆ ತನಿಖೆ ಆಗಬೇಕು. ಜಿಲ್ಲೆ ಉಸ್ತುವಾರಿಯವರು ಅದಕ್ಕೆ ಕರೆಸಬೇಕು, ಜಿಲ್ಲಾಧಿಕಾರಿಗಳು ಕರೆಸಿ ಜಿಲ್ಲಾ ಉಸ್ತುವಾರಿಯವರು ಕರೆಸಿ ಸಭೆ ಮಾಡ್ಬೇಕಂತಂದು ನಾನು ವಿನಂತಿ ಮಾಡ್ತೀನಿ. ಇದಕ್ಕೆ ಅಲ್ಲಿ ನಾವು ಏನೇನು ಇಲ್ಲಿ ಬೇಡಿಕೆ ನಾವು ನೀಡಿದ್ದೇವೆ ಈ ಮನವಿ ಪತ್ರದಲ್ಲಿ, ಇವು ಎಲ್ಲ ಅಲ್ಲಿ ಸವಲತ್ತುಗಳು ಆಗ್ಲಿಕ್ಕಂತಂದ್ರೆ ಮುಂದಿನ ದಿನದಲ್ಲಿ ರಂಗಮಂದಿರ ಎದುರ ಗೇಟ್, ಯಾಕಂದ್ರೆ ಆ ರಂಗಮಂದಿರಕ್ಕೆ ಒಂದು ನಾಮಫಲಕ ಹಾಕಬೇಕು. ಮೇನ್ ಗೇಟಿಗೆ ಅಲ್ಲಿ ನಾಮಫಲಕನೇ ಇಲ್ಲ. ಜನ ಬಂದು ರಂಗಮಂದಿರ ಮೇಲೆ ನಿಂತು ಕೇಳ್ತಾರೆ, ಸರ್ ಇಲ್ಲಿ
ರಂಗಮಂದಿರ ಎಲ್ಲಿದೆ ಅಂತ ಅನ್ನೋದಂಥದ್ದು ಇವತ್ತು ಇಲ್ಲಿ ನಮಗೆ ಅವಮಾನ ಆಗ್ತದ ಕೆಲಸ ಆಗ್ತದೆ. ಅದಕ್ಕೆ ರಂಗಮಂದಿರಕ್ಕೆ ನಾಮಫಲಕ, ಅದು ಏನು ಒಂದು ಹೊಸ ಲೈಟಿಂದ ಡಿಜಿಟಲ್ ಲೈಟಿಂದ ನಾಮಫಲಕ ಹಾಕಬೇಕು. ಅಲ್ಲಿ ಹೋಗ ಬರೋ ಅಂತ ಗೇಟಿಗೆ ಜನರಿಗೆ ನಾಮಫಲಕ ರಂಗಮಂದಿರ ಇದೆ ಅನ್ನೋಂಥ ಒಂದು ಕಂಡು ಬರಬೇಕು ಅಂತ ಅನ್ನೋದಂಥದ್ದು ಒಂದು ನಮ್ದು ವಿನಂತಿ ಇದೆ. ಇದು ಎಲ್ಲಾನು ಒಂದು ವಾರದಲ್ಲಿ ಅಲ್ಲಿ VIP ಕುರ್ಚಿ ಇರ್ಬೋದು, ಅಲ್ಲಿ ಟೀ ಟೇಬಲ್ ಇರ್ಬೋದು, ಫ್ಯಾನ್ ಇರ್ಬೋದು, ಮತ್ತು ಅಲ್ಲಿ ಏನು ಶೌಚಾಲಯ ಇರ್ಬೋದು, ಕುಡಿಯೋ ನೀರಿನ ಬಿಸಿಲರಿ ನೀರು ಇರ್ಬೋದು, ಇವು ಏನೇನೋ ಹೇಳಿದಿರೋ ಅವೆಲ್ಲ ಮಾಡಬೇಕು. ಮತ್ತು ಅವರು 4,80,00,000 ಏನು ಖರ್ಚು ಮಾಡಿದ್ದಾರೆ, ಅವು ಎದೆದಕ್ಕೆ ಖರ್ಚು ಮಾಡಿದ್ದಾರೆ ಅದು ಏನಂತದ್ದು. ಯಾಕಂತಂದ್ರೆ ರಂಗಮಂದಿರದಲ್ಲಿ ರಂಗಮಂದಿರ ಎಲ್ಲದೂ ಸೇಮೇ ಇತ್ತು. ಆ ರಂಗಮಂದಿರದಲ್ಲಿ ಏನು ಬದಲಾವಣೆ ಮಾಡಂತ ನಾವು ಮನವಿ ಕೊಟ್ಟಿದ್ದು ಮೊದಲಂದ್ರೆ ಕುರ್ಚಿಗಳು ಹೋಗಿದೆ, ಸೌಂಡ್ ಸಿಸ್ಟಮ್ ಇಲ್ಲ, ಪರದಾಗಳು ಹೋಗಿದೆ ಅಂತ ಹೇಳಿದೆ. ಅಷ್ಟು ರಿಪೇರಿ ಮಾಡಕ್ಕೆ ಇವರು ನವೀಕರಣ ಮಾಡಕ್ಕೆ 4,80,00,000 ಹ್ಯಾಂಗ್ ಖರ್ಚು ಮಾಡಿದ್ದಾರೆ, ಎಲ್ಲಿಂದ ಖರ್ಚು ಮಾಡಿದ್ದಾರೆ, ಹ್ಯಾಂಗ್ ಖರ್ಚು ಮಾಡಿದ್ರು, ಅದಕ್ಕೆ ಎಷ್ಟಿಷ್ಟು ಎಸ್ಟಿಮೇಟ್ ಏನೇನಿದೆ ಅನ್ನೋದಂಥದ್ದು ಎಲ್ಲ ವಿವರವನ್ನು ನಮಗೆ ನೀಡಬೇಕು. ಒಂದ್ ವೇಳೆ ನೀಡಲಿಕ್ಕೆ ಅಂತಂದ್ರೆ ಒಂದು ವಾರ ಬಿಟ್ಟು ನಾವು ರಂಗಮಂದಿರ ಎದುರುಗಡೆ ನಮ್ಮ ಸಂಘಟನೆ ವತಿಯಿಂದ ನಾವು ಧರಣಿ ಕುಂತಿ ಪ್ರತಿಭಟನೆ ಮಾಡ್ತೇವೆ ಅಂತಂದು ನಾವು ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲೆ ಉಸ್ತುವಾರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಜೇವರ್ಗಿ ರಸ್ತೆಯ ಕೂಡಿ ಗ್ರಾಮದಲ್ಲಿ ಇರುವ ಫಕ್ರುದ್ದೀನ್ ಬಾಬಾರವರ ದರ್ಗಾದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 22ರಂದು ಗಂಧ ಮತ್ತು ಏಪ್ರಿಲ್ 23ರಂದು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಜೇವರ್ಗಿ ರಸ್ತೆಯ ಕೂಡಿ ಗ್ರಾಮದಲ್ಲಿ ಇರುವ ಫಕ್ರುದ್ದೀನ್ ಬಾಬಾರವರ ದರ್ಗಾದ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ 22 ಏಪ್ರಿಲ್ 2026ರಂದು ಗಂಧ ಮತ್ತು 23 ಏಪ್ರಿಲ್ 2026ರಂದು ದೀಪೋತ್ಸವ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಜಾತಿ, ಮತ, ಧರ್ಮ ಎಂಬ ಭೇದ ಭಾವವಿಲ್ಲದೆ ಎಲ್ಲಾ ಜಾತಿ ಜನಾಂಗದವರು ಕೂಡಿ ದರ್ಗಾಕ್ಕೆ ಆಗಮಿಸಿ ಫಕ್ರುದ್ದೀನ್ ಬಾಬಾರವರ ದರ್ಶನ ಪಡೆದು ಕೃತಾರ್ಥರಾದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm
provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಜುಲೈ 25ರಿಂದ 27ರವರೆಗೆ ಗ್ರಾಮ ಸ್ವರಾಜ್ ಆಹಾರ ಪದ್ಧತಿ ಮತ್ತು ಎಂಎಸ್ಪಿ ಬೆಂಬಲ ಬೆಲೆಯ ಕುರಿತು ರಾಷ್ಟ್ರಮಟ್ಟದ ರೈತರ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದ್ದು, ಈ ಕುರಿತು ಏಪ್ರಿಲ್ 27ರಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ದಯಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ. ನವಕರ್ನಾಟಕ ರೈತ ಸಂಘದ ವತಿಯಿಂದ ಗ್ರಾಮ ಸ್ವರಾಜ್ ಆಹಾರ ಪದ್ಧತಿ ಹಾಗೂ ಎಂಎಸ್ಪಿ ಬೆಂಬಲ ಬೆಲೆ ಕುರಿತು ರಾಷ್ಟ್ರಮಟ್ಟದ ರೈತರ ಬೃಹತ್ ವಿಚಾರ ಸಂಕಿರಣವು ದಿನಾಂಕ 25, 26 ಮತ್ತು 27ನೇ ಜುಲೈ 2026ರಂದು ಜರುಗಲಿದೆ. ಈ ಕಾರ್ಯಕ್ರಮದ ಪ್ರಯುಕ್ತ ಪೂರ್ವಭಾವಿ ಸಭೆ ಮತ್ತು ಸಲಹೆಗಾಗಿ ಸಭೆಯನ್ನು ದಿನಾಂಕ 27ನೇ ಏಪ್ರಿಲ್ 2026ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ದಯಾನಂದ ಸಿ ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಸೂಗುರಯ್ಯ ಸ್ವಾಮಿ ರಾಯಚೂರ್, ಬಸವರಾಜ ಸ್ವಾಮೀಜಿ ಕಲಗುರ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಕಾಶ್ ಕೆ ಸುತಾರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಜೇಶ್ ಹಾಗರ್ಗಿ, ಜಿಲ್ಲಾಧ್ಯಕ್ಷರಾದ ಗುರಣ್ಣ ಗೌಡರು, ಚಿಂಚೋಳಿ ತಾಲೂಕಾ ಅಧ್ಯಕ್ಷರಾದ ಮುಕುಂದ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೂರ್ವಭಾವಿ ಸಭೆಗೆ ವಿವಿಧ ಮಠಾಧೀಶರು, ಪ್ರಗತಿಪರ ರೈತರು, ಸಮಾಜದ ಏಳಿಗೆಗೆ ಹೋರಾಟ ಮಾಡ್ತಕ್ಕಂಥವರು, ದೇಶ ಭಕ್ತರು, ಹೀಗೆ ಎಲ್ಲರೂ ಕೂಡ ಆ ಪೂರ್ವಭಾವಿ ಸಭೆಗೆ ಬರ್ತಕ್ಕಂಥದ್ದು. ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ, ಯಾವಾಗ ಜುಲೈ 25, 26, 27ನೇ ತಾರೀಕಿಗೆ ನಡೀತಕ್ಕಂಥ ಬೃಹತ್ ಸಮಾವೇಶ ರೈತರು, ಈ ದೇಶದ 30 ರಾಜ್ಯದ, 1 ರಾಜ್ಯದ 5 ಜನ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಅಂದರೆ ಕೃಷಿ ತಜ್ಞರು ಕೂಡ ಒಂದೊಂದು ರಾಜ್ಯದ 5 ಜನ ಬರ್ತಾರೆ. ಅದೇ ರೀತಿಯಾಗಿ ಒಂದೊಂದು ರಾಜ್ಯದ 5 ಜನ ಬುದ್ಧಿಜೀವಿಗಳು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ 5 ಜನ ಮಂತ್ರಿಗಳು, ಒಬ್ಬರು ಅಗ್ರಿಕಲ್ಚರ್ ಮಿನಿಸ್ಟ್ರು, ಇನ್ನೊಬ್ಬರು ವಿದ್ಯಾಮಂತ್ರಿ, ಒಬ್ಬರು ಕಾರ್ಮಿಕ ಮಿನಿಸ್ಟ್ರು, ನೀರಾವರಿ ಸಚಿವರುಗಳನ್ನ ಕರಿಬೇಕು ಅಂತ ಇಚ್ಛೆ ಮಾಡಿದ್ವಿ. ಈಗಾಗಲೇ ಇಲ್ಲಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರಮುಖರು ಬರೋದಂದ್ರೆ ಒಬ್ಬರು ಕನ್ನೇರಿ ಶ್ರೀಗಳು ಹಾಗೂ ಅಣ್ಣಾಚಾರ್ಯ, ನಾನಾ ಪಟಕರ್, ರಾಜಸ್ಥಾನದ ದಶರಥ್ ಕುಮಾರ್, ಇನ್ನೊಬ್ಬ ರಾಜಸ್ಥಾನದ ರಾಜೇಂದ್ರ ಕುಮಾರ್, ದಿಲ್ಲಿಯಿಂದ ಮಣೀಂದ್ರ ಜೈನ್ ಮತ್ತು ಗಾಂಧೀಜಿಯವರ ಮೊಮ್ಮಗ ತುಷಾರ್ ಗಾಂಧಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ನಾವು ಇನ್ನೋರ್ವ ಅತ್ಯಂತ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಸ್ವಾಮಿನಾಥನ್ ಅವ್ರ ಮಗಳನ್ನು ಕೂಡ ಕರಿಬೇಕಂತಕ್ಕಂಥ ಇಚ್ಛೆ ಮಾಡಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆ ಬಹುಶಃ 3 ದಿನಗಳ ಕಾಲ ಇರೋದ್ರೆ ಕಾರ್ಯಕ್ರಮದ ಉದ್ಘಾಟನೆ ಸುಧಾಮೂರ್ತಿ ಅವರನ್ನ ಆಹ್ವಾನಿಸಬೇಕು ಅಂತಕ್ಕಂಥ ಚರ್ಚೆ ಕೂಡ ನಡೆದಿದೆ. ಏಪ್ರಿಲ್ 26ರಂದು ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಇರುವ ಖಾಸಗಿ ಹೋಟೆಲ್ ಒಂದರಲ್ಲಿ ಅಹಿಂದ ಕರ್ನಾಟಕದ ವತಿಯಿಂದ ಅಹಿಂದ 25 ಹೋರಾಟ, ಸಾಧನೆ ಮತ್ತು ಸಂಕಲ್ಪದ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಅಹಿಂದ ಕರ್ನಾಟಕದ ವತಿಯಿಂದ ಅಹಿಂದ 25 ಹೋರಾಟ, ಸಾಧನೆ, ಸಂಕಲ್ಪ ರಾಜ್ಯ ಮಟ್ಟದ ವಿಚಾರ ಸಂಕಿರಣವು ದಿನಾಂಕ 26ನೇ ಏಪ್ರಿಲ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಇರುವ ರಾಯಲ್ ರೀಟ್ರೀಟ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹಂತೇಶ್ ಕೌಲಗಿ, ಗುರುನಾಥ ಪೂಜಾರಿ, ಈರಣ್ಣ ಹಡಪದ್, ಚಂದ್ರಶೇಖರ್ ಪತ್ತಾರ್, ಹುಲಿಕಂಠರಾಯ ಕನಕಗಿರಿ, ನಂದಕುಮಾರ್ ಮಾಲಿ ಪಾಟೀಲ್, ಶಂಕರ್ ಕಾಳನೂರ್, ಕುಮಾರ್ ಯಾದವ್, ಸೈಬಣ್ಣ ಹೇಳವಾರ್, ಆನಂದ ವಾರಿಕ್, ಸುನಿಲ್ ಮಾನಪಡೆ, ಸತೀಶ್ ಹೋಕರ್ ಉಪಸ್ಥಿತರಿದ್ದರು. ಸಾಧನೆ ಮತ್ತು ಮುಂದಿರುವ ಸವಾಲುಗಳ ಬಗ್ಗೆ ಒಂದು ರಾಜಕೀಯ ಸಮಾವೇಶ ಮತ್ತು ಸಾಧನ ಸಂಕಲ್ಪ ಸಮಾವೇಶ ಅಂತ ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದ. ಅದರ ಭಾಗವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಅಹಿಂದ ಚಳವಳಿ ಬಗ್ಗೆ ತಮಗೆಲ್ಲ ತಿಳಿದಿರುವಂತೆ ದೇವರಾಜ ಅರಸು ಅವರು ಪ್ರಾರಂಭ, ಆನಂತರ ಸಿದ್ದರಾಮಯ್ಯ ಅವರು
2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಅವರ ಜೊತೆಯಲ್ಲಿ ಮೊಯ್ಲಿಯವರು ಸತೀಶ್ ಜಾರಕಿಹೊಳಿ ಪ್ರಾರಂಭ ಮಾಡಿದಂಥ ಒಂದು ಅಹಿಂದ ಚಳವಳಿ. ಅದರ 25 ವರ್ಷಗಳಲ್ಲಿ ಏನೆಲ್ಲ ಪಡ್ಕೊಂಡಿದೆ ಅಹಿಂದ ವರ್ಗ ಮತ್ತು ಏನೆಲ್ಲ ಪಡ್ಕೊಳ್ಬೇಕು ಮತ್ತು ಸವಾಲುಗಳು ಏನನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂದಿನ ರಾಜಕೀಯ ಮತ್ತು ಸಾಮಾಜಿಕ ಹೋರಾಟದ ವಿಷಯ ಇಟ್ಕೊಂಡು ಸಮಾವೇಶ ಮಾಡ್ತಾ ಇದ್ದೀವಿ. ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಹಿಂದುಳಿದ ವರ್ಗದ ನಾಯಕರುಗಳು ಮಾದೇವ್ ಸಾಹೇಬ್ ಬರ್ತಾ ಇದ್ದಾರೆ, ಪರಮೇಶ್ವರ್ ಸಾಹೇಬರು, ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ, ಆಮೇಲೆ ನಮ್ಮದು ಸಜ್ಜದೆ ಸಾಹೇಬರು ಬರ್ತಾ ಇದ್ದಾರೆ ಅಲ್ಲಿಗೆ, ಆಮೇಲೆ ನಮ್ಮದು ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಾ ಇದ್ದಾರೆ. ಒಟ್ಟು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಯಾರಿದ್ದಾರೆ ಪ್ರಮುಖರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಪ್ರತಿ ಜಿಲ್ಲೆಯಿಂದ ಕನಿಷ್ಠ ಒಂದು 100 ಜನ ಅಂತೇಳಿ ಎಲ್ಲ ಕಡೆಯಿಂದ ನಾವು ಸೇರ್ತಾ ಇದ್ದೀವಿ. ಒಂದು 10,000 ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇಟ್ಕೊಂಡು ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಈ ಬಗ್ಗೆ ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ಹತ್ರ ಮನವಿ ಮಾಡೋಕ್ಕೆ ಪ್ರಚಾರ ನೀಡಬೇಕು ಅಂತೇಳಿ ಸರ್. ಸಚಿವ ಸಂಪುಟದಲ್ಲಿ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಅನ್ಯಾಯವಾಗದಂತೆ ನಿರ್ಣಯ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯ ಕುರಿತು ನಡೆಯುತ್ತಿರುವ ಸಭೆಯಲ್ಲಿ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಅನ್ಯಾಯ ಆಗದಂತೆ ನಿರ್ಣಯ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಮಹಾದೇವ್ ಮೋಘ, ಉಪಾಧ್ಯಕ್ಷರಾದ ಸಂಪತ್ ಕುಮಾರ್ ಒಳಕೇರಿ, ಸಂಘಟನಾ ಕಾರ್ಯದರ್ಶಿ ಚಂದ್ರಕಾಂತ ವಾಲಿ, ಖಜಾಂಚಿಗಳಾದ ಪ್ರಭು ಪಟ್ಟಣ್, ನಗರ ಅಧ್ಯಕ್ಷರಾದ ಗೌತಮ್ ಬುರ್ಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏನಿ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಕುರಿತು ಹಾವು ಏಣಿ ಆಟ ನಡೀತಾ ಇದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಆಧರಿಸಿ ಈ ವರದಿಯಲ್ಲಿ ಸುಮಾರು ಸಲ ಪತ್ರಿಕಾಗೋಷ್ಠಿ ಮಾಡುತ್ತಾ ಆದಂಥ ಲೋಪದೋಷಗಳನ್ನು ಕುರಿತು ಅನೇಕ ಸಲ ರಾಜ್ಯ ಮಟ್ಟದ ಅಧಿಕಾರಿಗಳನ್ನಾಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿಯಾಗಿ ಈ ಎಂಪೆರಿಕಲ್ ಡಾಟಾ ಆಧಾರಿದಂಥ ಲೋಪಗಳನ್ನು ಎತ್ತಿಡಿದರೂ ಕೂಡ ಸರ್ಕಾರ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಳ್ಳುವುದು ಖಂಡನೀಯವಾಗಿದೆ. ಈಗಾಗಲೇ ಸುಮಾರು ಸಲ ಮಾನ್ಯ ಮುಖ್ಯಮಂತ್ರಿಯವರು ನಾನು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ತೀನಿ, ಈ ಮೀಸಲಾತಿಯಲ್ಲಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗೋದಿಲ್ಲ ಅಂತ ಮಾತು ಕೊಟ್ಟಿದ್ದರು. ಆ ಮಾತು ಕೂಡ ತಪ್ಪಿ ಸುಮಾರು 5 ಲಕ್ಷ ಜನಸಂಖ್ಯೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಸಮುದಾಯದ ಬಲಗೈ ಸಂಬಂಧಿತ ಎಲ್ಲ ಒಂದು ಮುಖಂಡರುಗಳು ಭಾಗವಹಿಸಿ ಸರ್ಕಾರದ ಮೇಲೆ ಒತ್ತಾಯ ಏರಿತ್ತು. ಈ ನಮ್ಮ ಎಂಪೆರಿಕಲ್ ಡಾಟಾದತ್ತ ಆದ ಅನ್ಯಾಯ ಆಗಿದೆ. ಸುಮಾರು 16 ಜಾತಿಗಳ ನಮ್ಮ ಸಮುದಾಯದ ಜಾತಿಗಳನ್ನು ಅನ್ಯ ಜಾತಿಗಳಿಗೆ ಸೇರ್ಪಡೆ ಮಾಡಿ ಉದ್ದೇಶಪೂರ್ವಕವಾಗಿ ಈ ನಮ್ಮ ಬಲಗೈ ಸಮುದಾಯ ಅಂದರೆ ವಲಯ ಸಮುದಾಯ ಜಾತಿಗಳಿಗೆ ಒಂದು ಕುಗ್ಗಿಸೋ ಹುನ್ನಾರ ನಡೆದಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.